ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಿ, ನೀವು ಯಾರೂ ಬರಲಿಲ್ಲ ಪಾಪ. ಗೊತ್ತಾಯಿತು ನೀವು ಇನ್ನೊಂದು ಪ್ರೆಸ್ ಮೀಟಿಂದ ಬರೋದಕ್ಕೆ ಲೇಟ್ ಆಗ್ತಿದೆ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಸ್ಪೆಷಲ್ ಪ್ರೆಸ್ ಮೀಟ್ ಇದು, ಮೀಡಿಯಾ ಮೀಟ್, ಯೂಟ್ಯೂಬರ್ಸ್ ಮೀಟ್. ಇದರ ಉದ್ದೇಶ ನೇರವಾಗಿ ಒಂದೇ, ನಾಳೆ ಬೆಳಿಗ್ಗೆ ಅಂದರೆ 17ನೇ ತಾರೀಕು ನಮ್ಮ ಸಿನಿಮಾ 17ನೇ ಜಾನ್ವರಿ 2025 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು 200 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಇಲ್ಲಿ ಸಾಕಷ್ಟು ಸಂಕಷ್ಟಗಳು, ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಕನ್ಫ್ಯೂಷನ್ಗಳು, ಒಂದಷ್ಟು ಗೊಂದಲಗಳು, ಇದೆಲ್ಲದರ ಮಧ್ಯೆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಬಟ್ ಬಹುತೇಕ ಜನ ಹೇಳ್ತಾ ಇರೋದೇನೆಂದರೆ, ನಾಳೆ ಸಿನಿಮಾ ರಿಲೀಸ್ ಇದೆಯಾ, ನಾಳೆ ಸಿನಿಮಾ ರಿಲೀಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾಳೆ ಸಿನಿಮಾ ರಿಲೀಸ್ ಇದೆ ಅಂತ ಇಡೀ ಟೀಮು ನಿಮ್ಮೆಲ್ಲರ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ತಲುಪಿಸ್ಬೇಕು ಈ ಸುದ್ದಿನ ಅನ್ನೋದೇ ನಮ್ಮ ಉದ್ದೇಶ. ಸೊ ಮೊದಲಿಗೆ ಬಹಳ ಮೇಜರ್ ಆದ ವಿಚಾರ, ಜನವರಿ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಪೊಂಗಲ್ ಸ್ಪೆಷಲ್, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಈಗಾಗಲೇ ಹೇಳಿದ್ದೀವಿ, ಹೈದರಾಬಾದಿನ ನಿರ್ಮಾಪಕರೊಬ್ಬರು ಘನ ನ್ಯಾಯಾಲಯದಿಂದ ತಂದ ಒಂದು ಇಂಜೆಕ್ಷನ್ ಆರ್ಡರಿಂದ ಸಿನಿಮಾ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆಗಿದ್ದು ಒಳ್ಳೇದಾಯಿತು ಅಂತ ಸಾಕಷ್ಟು ಜನ ಹೇಳಿದ್ದಾರೆ, ಸಾಕಷ್ಟು ಜನ ಉತ್ತೇಜಿಸಿದ್ದಾರೆ, ಸಾಕಷ್ಟು ಜನ ನಮಗೆ ಬೆನ್ನು ತಟ್ಟಿದ್ದಾರೆ, ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೆಂದರೆ ಕಳೆದ ವಾರ ಸರಿಸುಮಾರು ಪರಭಾಷೆಯ 4 ಸಿನಿಮಾಗಳು ಮತ್ತು ಕನ್ನಡದ 2 ಸಿನಿಮಾಗಳು ಬರಬೇಕಾಗಿತ್ತು. ಅದ್ರ ಜೊತೆಗೆ ನಾವು ಬರಬೇಕಾಗಿತ್ತು. ಅವುಗಳ ಮಧ್ಯೆ ಬಂದಿದ್ರೆ ಅಷ್ಟೊಂದು ಉತ್ತೇಜನಕರವಾಗ್ತಿರ್ಲಿಲ್ಲ. ನೀವೀಗ ಸೋಲೋ ಬರ್ತಾ ಇದ್ರೆ ಅಂದರೆ ಇಡೀ ಕರ್ನಾಟಕಕ್ಕೆ ಒಂದೇ ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು ಈ ವಾರ. ಸೊ ನಿಮಗೆ ಮತ್ತಷ್ಟು ಒಳ್ಳೆಯ ಥಿಯೇಟರ್ ಸೆಟಪ್ಗಳು, ಮತ್ತಷ್ಟು ಒಳ್ಳೆಯ ಆಡಿಯನ್ಸ್ ಸಪೋರ್ಟ್ ಎಲ್ಲ ಸಿಗುತ್ತೆ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಸಾಕಷ್ಟು ಜನ ಹೇಳಿ ಉತ್ತೇಜಿಸಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಯಾಕೆ ಈ ಸ್ಟೇ, ಯಾಕೆ ಈ ಕನ್ಫ್ಯೂಷನ್ಸ್, ಯಾಕೆ ಈ ಗೊಂದಲಗಳು, ಯಾಕೆ ಈ ಪ್ರಶ್ನೆಗಳು, ಇದೆಲ್ಲಕ್ಕೂ ನಿರ್ಮಾಪಕರಾದ ಛಲವಾದಿ ಕುಮಾರ್ ಅವರು ಉತ್ತರ ಕೊಡ್ತಾರೆ. ಹಾಗೆ ಇದೆಲ್ಲದರ ನಂತರವೂ 17ನೇ ತಾರೀಕಿಗೆ ಸಾಕಷ್ಟು ಬಹಳ ದೊಡ್ಡ ಥಿಯೇಟರ್ ಸೆಟಪ್ನ ರೆಡಿ ಮಾಡಿರುವಂಥ ನಮ್ಮ ಗೋಕುಲ್ ಫಿಲ್ಮ್ಸ್ನ I24 ಕ್ರಿಯೇಷನ್ಸ್ ಥ್ರೂ ಗೋಕುಲ್ ಫಿಲ್ಮ್ಸ್ ನಮ್ಮ ಗೋಕುಲ್ ಅಣ್ಣ ಇದ್ದಾರೆ. ಹಾಗೆ ಸಾಕಷ್ಟು ಹೆಚ್ಚಿನ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಚಿತ್ರತಂಡದ ನನ್ನ ಸಿನಿಮಾದ ಡೈಲಾಗ್ ರೈಟರ್ ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಿಟ್ಟಿ ಮಂಡೆ ಅವರಿದ್ದಾರೆ, ಹಾಗೆ ನಮ್ಮ ನಾಯಕ ನಟ ಶ್ರೀನಗರ ಕಿಟ್ಟಿ ಅವರು ಇದ್ದಾರೆ. ಸೊ ಒಬ್ಬೊಬ್ಬರೇ ಮಾತಾಡ್ತಾ ಹೋಗೋಣ, ಒಬ್ಬೊಬ್ಬರು ಅವರವರ ನೋವುಗಳನ್ನು, ಅವರವರ ತೊಳಲಾಟಗಳನ್ನು ಹೇಳ್ತಾ ಹೋಗ್ತೀವಿ. ಇದು ತೊಳಲಾಟಗಳ ಪ್ರೆಸ್ ಮೀಟ್ ಅಲ್ಲ, ಇದು ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡೋ ಒಂದು ಮೀಡಿಯಾ ಮೀಟ್. ಸೊ ಲೆಟ್ಸ್ ಕಮ್ ಟು ಅ ಕನ್ಕ್ಲೂಷನ್ that we are going to win tomorrow with Sanju Vechkita part 2. So ಮೊದಲಿಗೆ I welcome ಗೋಕುಲ್ ಅಣ್ಣ, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಗೋಕುಲ್ ರಾಜ್ ಮಾತಾಡ್ತಾ ಇದ್ದೀವಿ. ಪಿಕ್ಚರು ಸಂಜು ವೆಚ್ ಗೀತಾ ಪಾರ್ಟಿ, ಗುಡ್ ಪಿಕ್ಚರ್. 10ನೇ ತಾರೀಕು ಬರಬೇಕಾಗಿತ್ತು, ಪಿಕ್ಚರ್ ತೊಂದರೆ ಆಗಿ 17ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾರ್ಡಿನರಿ ಸಬ್ಜೆಕ್ಟ್ ಇದೆ, ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ, ಪಿಕ್ಚರ್ ಕಂಟೆಂಟ್ ಸೂಪರ್ ಆಗಿದೆ. ದಯವಿಟ್ಟು ತಾವೆಲ್ಲ ಜನ ಬಂದು ನೋಡಬೇಕು ಅಂತ ನನ್ನ ವಿನಂತಿ. ನಮ್ಮ ಗೋಕುಲ್ ಫಿಲ್ಮ್ಸಿಂದ ಈ ಸಿನಿಮಾ ರಿಲೀಸ್ ಮಾಡ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಒಂದು 200 ಚಿತ್ರಮಂದಿರದಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಫಿಲಮ್ ಆಗುತ್ತೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಸಂತೋಷ ಆಗ್ತಾ ಇದೆ. ಅಣ್ಣ, ಪ್ರಶ್ನೆಗಳು ಅಣ್ಣಂಗೆ ಏನಾದರೂ ಇದ್ರೆ ನಮ್ಮ ಕಡೆಯಿಂದ.
ಮಾತಾಡ್ಬಿಡಿ ಸರ್. ಆ, ಆ. ಈ ಸಂತೋಷದ ಪ್ರೆಸ್ ಮೀಟ್, ತುಂಬಾ ಕಷ್ಟಗಳನ್ನ ದಾಟಿ ಬಂದಿದ್ದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಒಂದು ರಿಯಲ್ ಮೀಡಿಯಾ ಹತ್ರ ಬಂದಿದ್ದೀವಿ. ಕುಮಾರ್ ಅವರಿಗೆ ಸ್ವಾಗತ, ನಿರ್ಮಾಪಕರಿಗೆ. ಒಂದು ಎರಡು ವಿಷಯ ತುಂಬಾ ಮುಖ್ಯವಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು, ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಬರೋಣ. ಬಹುಶಃ ಈ ಸಂಜು ವೆಡ್ಸ್ ಗೀತಾ ಅಂದ್ರೇನೆ ಹೀಗೆ ಅನ್ಸುತ್ತೆ, ಈ ಮಗು 10 ತಿಂಗಳಾದ್ರೂ ಹುಟ್ಟಲ್ಲ. ಕೆಲವು ಮಕ್ಕಳು ಅರ್ಜೆಂಟ್ ಹುಡ್ತವೆ 7 ತಿಂಗಳಿಗೆ, ಕೆಲವು ಮಕ್ಕಳು 9 ತಿಂಗಳು ದಾಟಿ 10 ತಿಂಗಳಾಗಿ ಹೆರಿಗೆ ಮಾಡಿಸೋ ಹೊತ್ತಿಗೆ ಸುಸ್ತಾಗುತ್ತೆ. ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನನಗೊಂದು ನೆನಪಿದೆ, ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಾಗಪ್ಪ, ಕಂಗ್ರ್ಯಾಚುಲೇಷನ್ಸ್. ಸಂಜು ವೆಡ್ಸ್ ಗೀತಾ 1 2 ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿಗೆ, ಇದು ಪರವಾಗಿಲ್ಲ 6 ಗಂಟೆಗೆ ಡಿಸೈಡ್ ಮಾಡಿದ್ಯಾ. ಅಷ್ಟು 12 ವರ್ಷಗಳ ಹಿಂದೆ ರಾತ್ರಿ 2 ಗಂಟೆಗೆ ನಮ್ಗೆಲ್ಲ ಗೊತ್ತಾಗಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಇವತ್ತು ಪರವಾಗಿಲ್ಲ, ಒಂದು ದಿನ ಮುಂಚೆನೆ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಲಿಸ್ಟ್ ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ನಾವು ಕೂಡ ತುಂಬಾ ಮಾಡರ್ನ್ ಆಗಿದ್ದೀವಿ ಸಂಜು ವೆಡ್ಸ್ ಗೀತಾ ವಿಚಾರದಲ್ಲಿ. ಕೋರ್ಟು ಮತ್ತೊಂದು ವಿಚಾರನ ಕುಮಾರಣ್ಣ ಅವ್ರು ಹೇಳ್ತಾರೆ. ತುಂಬಾ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗವನ್ನ ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು. ಅದನ್ನ ಈ ಸಂಜು ವೆಡ್ಸ್ ಗೀತಾ 2 ವೇದಿಕೆಯನ್ನು ಬಳಸ್ಕೊತಾರೆ. ಬುಕ್ ಮೈ ಶೋ ಒಂದು ನಾನಾ ರೀತಿಗಳಿದೆ, ಆ ಇಂಟ್ರೆಸ್ಟ್ ಅಂತ ಒತ್ತಕ್ಕೆ ಒಂದಷ್ಟು ವಿಷಯಗಳಿದೆ, ರಿವ್ಯೂಸ್ಗಳನ್ನು ಲಾಕ್ ಮಾಡೋಕ್ಕೆ ವಿಷಯಗಳಿದೆ. ನಾನು ನಾಗಪ್ಪ ಒಂದು ಟ್ರಾವೆಲ್ ಮಾಡ್ತೀವಿ ಪಿಕ್ಚರ್, ಹಿಂದಿನ ಪಿಕ್ಚರು. ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ, ಕೆಲವು ರಿವ್ಯೂಗಳ ಬರ್ದವ್ರದ್ದು ಸ್ನೇಹಿತರು ಬರೆದಿರ್ತಾರೆ, ಮೇಲೆ ಬರಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನ ಕೆಲವರು ತಂದರು. ಏನಂದ್ರೆ ಸಾವಿರಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು, ವಾರಗಟ್ಟಲೆ ಹೌಸ್ಫುಲ್ ಮಾಡ್ಸಕ್ ನೋಡೋದು, ಮತ್ತೊಂದು ಮಾಡೋದು. ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟ್ಟಪ್ಪ ಒಂದು ಒಳ್ಳೆ ಮಾತು ಹೇಳಿದ್ರು. ಕುಮಾರಣ್ಣನ ಅದಕ್ಕೆ ಅನುಮೋದಿಸಿದ್ರು. ನಾಗಶೇಖರ್ ಅವರು ಮೊದಲಿಂದನೂ ಕ್ರಾಂತಿಕಾರಿ. ನಾವು ತುಂಬಾ ಆರ್ಗ್ಯಾನಿಕ್ ಆಗಿ ಹೋಗೋಣ, ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗ್ಲಿ. ಸುಮಾರು ಸಿನಿಮಾಗಳು ಒಂದು ವಾರ ಆದಮೇಲೆ ಜನರನ್ನು ತಲುಪಿ ಮೇಲ್ಕೆದ್ದಿದ್ದಾವೆ, 100 ದಿನ 200 ದಿನ ದಾಟಿದಾವೆ. ನಿರ್ಮಾಪಕರಿಗೆ ಹಣ ತಂದುಕೊಟ್ಟಿದೆ, ನಿರ್ದೇಶಕರಿಗೆ ಹೆಸರು ತಂದುಕೊಟ್ಟಿದೆ, ಕಲಾವಿದರಿಗೆ ತುಂಬಾ ವಿಚಾರಗಳನ್ನು ತಂದುಕೊಟ್ಟಿದೆ. ಅದೇನು ಆರ್ಗ್ಯಾನಿಕ್ ಆಗಿ ಆಗ್ಬೇಕು, ಸಹಜವಾಗಿ ಆಗ್ಬೇಕು, ಅದೇ ಆಗ್ಬೇಕು. ಈ ಟಿಕೆಟ್ ಹರಿಸುವ, ಒಂದು ಕೃತಕವಾದಂತಹ ಪ್ರಚಾರ ಮಾಡುವ, ಬೇರೆ ಯಾವ ಥರದ್ದನ್ನು ನಾವು ಮಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದ್ವಿ. ನೀವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕು. ಯಾಕೆಂದ್ರೆ ಈ ತರದೊಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದ್ರೆ, ಛಲವಾದಿ ಕುಮಾರ್ ಅವ್ರಿಗೆ ಸಂಘಟನೆ ಜೋರಿದೆ ಕರ್ನಾಟಕದಲ್ಲಿ. ಅವರು ಹೆಸರಲ್ಲೂ ಛಲವಾದಿ, ಕ್ಯಾರೆಕ್ಟರ್ಲ್ಲೂ ಛಲವಾದಿ. ಆಮೇಲೆ ನಾಗಪ್ಪ ಕ್ಯಾರೆಕ್ಟರ್ಲ್ಲೂ ನಾಗದೇವ್ರೆ, ಹೆಸರಲ್ಲೂ ನಾಗದೇವ್ರೆ. ಹಂಗಿರುವಾಗ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು, ನಮ್ಮ ಪ್ರೀತಿಯ ಕಿಟ್ಟಪ್ಪ, ಕ್ಯಾರೆಕ್ಟರ್ ಅಲ್ಲಿ ಏನು ಕೃಷ್ಣ ಇಲ್ಲ, ರಾಮಚಂದ್ರನೇ, ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಹಂಗಿರ್ತಾರೆ. ಅದಿರುವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರು ಕೂತ್ಕೊಂಡು, ಮಂಡ್ಯ ಕಿಟ್ಟಿ ಅವರೆಲ್ಲ ಸೇರ್ಕೊಂಡು ಈ ತರದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿ ಹೋಗ್ತೀವಿ. ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ, ಬೇರೆಯವ್ರ ಯಾವುದೇ ತಂತ್ರಗಳನ್ನು ಮಾಡಲ್ಲ. ಕೆಲವರು ಮಾಡ್ತಾರೆ. ಇದನ್ನ ಯಾವುದು ಹುನ್ನಾರಗಳನ್ನು ಮಾಡೋದಕ್ಕೆ ಪಬ್ಲಿಸಿಟಿಗೆ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು. ಶಿಡ್ಲಘಟ್ಟದ ಕತೆಗೆ ಶಿಡ್ಲಘಟ್ಟದ ಥಿಯೇಟರ್ ಸಿಗಬೇಕು. ನಾಗಶೇಖರ್ ಅವರು ಹುಟ್ಟಿದವರಲ್ಲಿ, ಛಲವಾದಿ ಕುಮಾರ್ ಹುಟ್ಟಿದವರಲ್ಲಿ ಥಿಯೇಟರ್ ಸಿಗಬೇಕು ಅಂದ್ರೆ ಗೋಕುಲ್ ರಾಜ್ ಅವರಿಗೆ, ಅವರು ಸೀನಿಯರ್ ಮೋಸ್ಟ್, ಅವ್ರಿಗೆ ಆಗಿರುವಷ್ಟು ಅನುಭವ ನಮ್ಗೆ ಇನ್ನೂ ವಯಸ್ಸಾಗಿಲ್ಲ. ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ. ಏನೇನೆಲ್ಲ ತಗೊಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಈ 2 ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂತ ಒಂದು ಮನಸ್ಥಿತಿ ಇರೋನಿಗೆ ಏನನ್ಸೋದು ಅಂತಂದ್ರೆ, ಈ 2 ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದ್ದೀವಿ. ಈಗ ಬರ್ತಾ ಇರೋ ರಿಯಾಕ್ಷನ್ ಗೆದ್ದಿದ್ದೀವಿ. ಆಲ್ರೆಡಿ ನಾಗಶೇಖರ್ ಅವರಿಗೆ ಫೋನ್ ಬರ್ತಾ ಇದೆ, ಬೇರೆ ಬೇರೆ ಭಾಷೆಗಳ ರೈಟ್ಸ್ಗೆ ಏನೇನು ಮಾಡ್ಬೋದು, ಏನ್ ಮಾಡಬೇಕು. ಇದುವರೆಗೂ ಅದು ಕೈ ಹಾಕಿರಲಿಲ್ಲ. ಯಾಕೆಂದ್ರೆ ನೀವೀಗ ನೋಡ್ತಾ ಇದ್ರಿ, ಕುಮಾರಣ್ಣ ಅವ್ರು ಕುತ್ಕೊಂಡು, ನಾವು ಕುಮಾರಣ್ಣ ಅಂತ ಕರಿತೀವಿ, ಈಗಲೂ ಅಗ್ರಿಮೆಂಟ್ ಸೈನ್ ಆಗ್ತಾ ಇದ್ರು. ನಾಳೆ ರಿಲೀಸ್ ಇದೆ, ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಯಾಕೆ ಈ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ, ಒಂದಷ್ಟು ಜನ ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡಕ್ಕಂತಾನೆ ಸುಪಾರಿ ಕಿಲ್ಲರ್ಗಳಿರ್ತಾರೆ. ಕೆಲವು ಸಿನಿಮಾ ಆಫೀಸ್ಗಳು ಹೆಂಗೆ ಮೇಂಟೈನ್ ಆಗುತ್ತೆ, ಹೇಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂತಂದ್ರೆ, ಒಬ್ರು ಸಿನಿಮಾನ ಒಬ್ರು ಗೆಲ್ಸಕ್ಕೆ ಹೋರಾಟ ಮಾಡುವಂತ ಒಂದು ದಾರಿ ಇದೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅಂತ ದೊಡ್ಡ ದೊಡ್ಡ ಹೃದಯಗಳಿದಾವೆ, ಅವಕ್ಕೆ ನಮಸ್ಕಾರ. ಇನ್ನು ಕೆಲವು ಕಚೇರಿಗಳು ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಓಪನ್ ಆಗ್ತವೆ, ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಇವ್ರನ್ನ ಸುಪಾರಿ ಕಿಲ್ಲರ್ಗಳಂತ ಕರಿತೀನಿ. ಯಾಕೆ ಅಂದ್ರೆ ಆ ಸಿನಿಮಾ ಸೋಲ್ಸಕ್ಕಂತಾನೆ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಅದೇ ದುಡ್ಡು ನಾವು ಸಿನಿಮಾಗೆ ಹಾಕಿ ಗೆದ್ದು ಬಿಡೋರೇನೋ ಅವರು. ಈ ಸುಪಾರಿ ಕಿಲ್ಲರ್ಗಳು ಏನ್ ಮಾಡಿದ್ರು ಅಂತಂದ್ರೆ, ನಾಳೆ 17ನೇ ತಾರೀಕು, ನಾಳೆ ಇವತ್ತು ಕೂತಿರೋದು ರಾತ್ರಿ 16ನೇ ತಾರೀಕು ರಾತ್ರಿ, ಈ ಕಾಲಮಾನದಲ್ಲಿ ನಾಳೆ 10 ಗಂಟೆಗೆ ಸಿನಿಮಾ ಆನ್ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ.
ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಾ ಇದೆ. ಆದ್ರೆ ನಮಗೆ ಬರ್ತಾ ಇರೋ ದೂರವಾಣಿ ಕರೆಗಳು ಹೆಂಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕ್ವಶನ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಉತ್ತರ ಕೊಡಬೇಕಾಗಿದೆ. ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಒಂದು ಪ್ರವಾಹದ ಮಳೆಯಂತ ಜಲಾವೃತವಾದಂತ ಸಿನಿಮಾ. ಇದನ್ನ ತಡೆಯೋದಕ್ಕೆ ನಿಮ್ಮಂತ ಸುಪಾರಿ ಕಿಲ್ಲರ್ಗಳ ಕೈಲಿ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಒಳ್ಳೆ ಕಲಾಕೃತಿನ ಒಳ್ಳೆಯದನ್ನ ತಡೆಯೋದಕ್ಕೆ ಈ ಜಗತ್ತಲ್ಲಿ 100 ಕೆಟ್ಟದ್ದು ಬಂದರೂ ಸಾಧ್ಯ ಇಲ್ಲ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರಚಾರ ಇನ್ನೂ ಜೋರಾಗಿ ನಡೆಯುತ್ತೆ. ಸಿನಿಮಾ ನೋಡಿದ ಮೇಲೆ ಜನರ ಅಭಿಪ್ರಾಯದ ನಂತರ ಬೇರೆ ಬೇರೆ ನಡೆಯುತ್ತೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಹಲವಾರು ಹೃದಯಗಳು ಇದಕ್ಕೆ ಹರಿಸಿದಾವೆ. ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಹೇಳಿದಾವೆ. ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದೀವಿ. ಇನ್ನೂ ಅಗ್ರಿಮೆಂಟ್ ಪ್ರೋಸೆಸ್ ಇದೆ, ಕುಮಾರನ್ ಅವ್ರ ಕೆಲಸ ಇದೆ, ಡೈರೆಕ್ಟರ್ ಕೆಲಸ ಇದೆ. ಶಿಡ್ಲಘಟ್ಟ ಇರ್ಬೋದು, ತಾಲೂಕು ಪ್ರಾಂತ್ಯ ಇರ್ಬೋದು, ದೇಸಿ ಕಲೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಥಿಯೇಟರ್ಗಳು ಸಿಗ್ತಾ ಇದೆ. ಗೋಕುಲ್ ಅವರಿಗೆ ಒಂದು ಆಶ್ಚರ್ಯ ಆಗಿರ್ಬೇಕು. ನಿನ್ನೆಯಿಂದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ ಅಂತಾರಲ್ಲ, ಆತರ ಅವ್ರಿಗೆ ಇವತ್ತಿಂದ ಒಂದ್ ಲೆಕ್ಕ ಬಂದಿದೆ. ನಿನ್ನೆಯಿಂದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಅವ್ರ ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ನಾನು ಒಂದು ಮಾತು ಹೇಳಕ್ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಕ್ಯೂಬ್ ಅಪ್ಲೋಡ್ ಎಲ್ಲ ನಿಮ್ಗೆ ಟೆಕ್ನಿಕಲಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಅಪ್ಲೋಡ್ ಮಾಡೋ ಒಂದು ವಿಡಿಯೋ ತೆಗೆದ್ವಿ. ಅದನ್ನ ನಾಳೆ ನಂತರ ಕೊಡಬೇಕು ಅಂತ ನಾವು ಅನ್ಕೋತಾ ಇದ್ವಿ. ಯಾಕಂದ್ರೆ ಈಗಲೇ ಕೊಡಬಾರದು ಅಂತ. ಯಾಕಂದ್ರೆ ಸಂಜು ಬೆಟ್ಸ್ ಗೀತಾನ ಹೇಳಿದ್ನಲ್ಲ, 10 ತಿಂಗಳಾದ್ಮೇಲೆ ಮಗು ಹುಟ್ಟೋದಿದ್ರು ಅಂತ. ಆ ಅಪ್ಲೋಡ್ ಮಾಡೋ ರಿಯಾಕ್ಷನ್ ಏನು? ಅವ್ರು ತಮಿಳ್ನವರು. ನಾ ಇಂದ ಪಣ ಸೂಪರ್ ಇಟ್ಟು ನಾ ಇಂದ ಪಡವನ್ನ ಅಪ್ಲೋಡ್ ಮಾಡೋನು, ಆ ಟೆಕ್ನಿಷಿಯನ್, ಅಲ್ಲಿ ಹೋಗಿರೋರು ತಂಡ. ಸೊ ನನಗನ್ಸುತ್ತೆ ಈ ಆಪರೇಟರ್ಗಳು ಇರ್ತಾರಲ್ಲ, ಥಿಯೇಟರ್ ಆಪರೇಟರ್, ಅಣ್ಣವರ ಕಾಲದಿಂದನೂ ಅವರಷ್ಟು ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ, ಅವರಷ್ಟು ಸಿನಿಮಾ ಗೊತ್ತಿರಲ್ಲ, ಅವ್ರಿಗೆ ಎಲ್ಲಿ ಏನೇನು ಮಾಡಬೇಕು ಅಂತ. ಆ ಕಾಲದಲ್ಲಿ ಅವರೇ ಎಡಿಟ್ ಮಾಡಿಬಿಡೋರು, ಡೈರೆಕ್ಟರ್ಗಿಂತ ಚೆನ್ನಾಗಿ ಎಡಿಟ್ ಮಾಡಿ ಸಿನಿಮಾ ಬಿಡೋರು. ಸೊ ಆ ಥರದವ್ರಿಗೆಲ್ಲ ಆಶೀರ್ವಾದ ಈ ಸಿನಿಮಾಗೆ ಬರ್ತಾ ಇದೆ ಅಂದ್ರೆ, ಅದು ಕೂಡ ಒಬ್ಬ ಟೆಕ್ನಿಷಿಯನ್ ಆಪರೇಟರ್ ತರ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಟ್ ಮಾಡಬೇಕು, ಏನ್ ಮಾಡಬೇಕು, ಇದು ಇಲ್ಲಿ ಲ್ಯಾಗ್ ಆಯ್ತು, ಇಲ್ಲಿ ಜಾಸ್ತಿ ಆಯ್ತು ಅಂತ. ಇಲ್ಲಿ ಲ್ಯಾಗ್ ಅನ್ನೋ ಪದನೇ ಇಲ್ಲ ಈ ಸಿನಿಮಾದಲ್ಲಿ, ಓನ್ಲಿ ಟ್ಯಾಗ್ ಇರೋದಿಲ್ಲ. ಸೊ ನಾಳೆ ರಿಲೀಸ್ ಆಗ್ತಾ ಇದೆ. ಬೆಳಿಗ್ಗೆ ಜನವರಿ 17ನೇ ತಾರೀಕು. ಈಗ ಒಂದು ಟ್ರೆಂಡ್ ಇದೆ, ಗುರುವಾರನೇ ಬಿಡೋದು, ಬುಧವಾರನೇ ಬಿಡೋದು, ಮಂಗಳವಾರನೇ ಬಿಡೋದು. ಅವ್ರವ್ರ ಸಿನಿಮಾ ಇಷ್ಟ, ಅವ್ರು ಯಾವ ವಾರ ಬೇಕಾದ್ರೂ ಬಂದ್ಬಿಡ್ತಾರೆ. ಆದ್ರೆ ಗುಡ್ ಫ್ರೈಡೆ ಅಂತ ಒಂದು ಬರುತ್ತೆ ವರ್ಷಕ್ಕೊಂದ್ಸಲ ಇಡೀ ವರ್ಲ್ಡ್ಗೆ. ಒಬ್ಬ ನಿರ್ದೇಶಕನಿಗೆ, ಒಂದು ಸಿನಿಮಾ ತಂಡಕ್ಕೆ, ಒಬ್ಬ ನಿರ್ಮಾಪಕರಿಗೆ ಗುಡ್ ಫ್ರೈಡೆ ಅನ್ನೋದು ಅವರವ್ರ ಸಿನಿಮಾ ರಿಲೀಸ್ ಆದ ದಿನ. ಆ ಗುಡ್ ಫ್ರೈಡೆ ಇವತ್ತು ಮತ್ತೆ ಎಲ್ಲರ ಬದುಕಲ್ಲಿ ಶುರುವಾಗುತ್ತೆ ಅನ್ನೋದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಸುಪಾರಿ ಕಿಲ್ಲರ್ಗಳಿಗೆ ನಿಮಗೆ ನಾಳೆಯಿಂದ ಕೆಲಸ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನೀವು ಸ್ಟ್ರಾಂಗ್ ಆಗಿದ್ದಷ್ಟು ನಾವುಗಳು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀವಿ. ಬಿ ಸ್ಟ್ರಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಹೇಳಿದ ಆ ಕೈಗಳಿಗೆ ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ವಿ ಆರ್ ಮೋರ್ ಸ್ಟ್ರಾಂಗ್. ಯಾವತ್ತೂ ಯಾವುದಕ್ಕೂ ಎದುರೋ ಜನನೇ ಅಲ್ಲ. ರೋಡಲ್ಲಿ ಹೇಳ್ತಾರೆ, ಇಲ್ಲ ಫೈನಾನ್ಸ್ ಕ್ಲಿಯರ್ ಆಗಿಲ್ಲ, ಗೊತ್ತಾ ನಿಮಗೆ? ಕಿವಿಗಳಿಗೆ ಊದ್ತಾರೆ, ಇಲ್ಲ ಸಿನಿಮಾ ಬರೋದಿಲ್ಲ. ಯಾಕೆ? ನಿಮ್ಮ ಮನೆಯವರು ಏನಾದ್ರು ದುಡ್ಡು ತಂದು ಕೊಟ್ಟಿದ್ರ ನಮಗೆ? ನಮ್ಮ ಪ್ರೊಡ್ಯೂಸರ್ ಮನೆ ದುಡ್ಡು, ನಮ್ಮ ಶ್ರಮ, ನಮ್ಮ ಕತೆ, ಚಿತ್ರಕಥೆ, ಸಂಭಾಷಣೆ, ನನ್ನ ಟೀಮಿನ ಶ್ರಮ ಇದು. ಯಾರ ಮನೆಯಿಂದ ಏನು ಓದ್ಕೊ ಬಂದಿಲ್ಲ. ಸೊ ಹಾಗಾಗಿ ಯಾರಿಗೂ ಇದ್ರ ಅಗತ್ಯ ಇಲ್ಲ. ಸಿನಿಮಾ ಚೆನ್ನಾಗಿದ್ರೆ ನನ್ನ ಪ್ರೇಕ್ಷಕನ ನಮ್ಮನ್ನ ಒಪ್ತಾನೆ. ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ಅವನಿಗೆ ಇದು ಯಾವುದೂ ಬೇಕಾಗಿಲ್ಲ. ಸೊ ಪ್ರೇಕ್ಷಕನಿಗೆ ಸಿನಿಮಾನೇ ಮುಖ್ಯ. ದೂರದ ಊರಿನಲ್ಲಿ ರಾತ್ರೋರಾತ್ರಿ ಹೋಗಿ ಕ್ಯೂಬು UF ಅಪ್ಲೋಡ್ ಆಗೋದಿಲ್ಲ. ಈ ಸಿನಿಮಾ ಕಂಟೆಂಟ್ ಅಪ್ಲೋಡ್ ಆಗಲ್ಲ ಅಂತ ನಿನ್ನೆ ಸಂಜೆವರೆಗೂ ಸುದ್ದಿ ಹಬ್ಬಿಸಿದ್ರು. ಎಸ್, ಥ್ಯಾಂಕ್ಸ್ ಫಾರ್ ದಟ್ ಆಲ್ಸೋ. ಈಗ ಅಪ್ಲೋಡ್ ಆದ್ಮೇಲೆ ಆ ಸಿನಿಮಾನ ಕಾಪಿ ಚೆಕ್ ಮಾಡಿದ ಒಬ್ಬ ಗೆಳೆಯರಿಗೆ ಫೋನ್ ಮಾಡ್ತೀನಿ. ಅವರು ಸಿನಿಮಾ ನೋಡಿ ಏನಂದ್ರು ಅಂತ ಒಂದ್ಸಾರಿ ಕೇಳೋಣ. ಯಾಕೆಂದ್ರೆ ಇಟ್ ಇಸ್ ಅ ವೆರಿ ಪ್ಯೂರ್ ಹಾರ್ಟ್ ಟಚಿಂಗ್ ಪ್ರೆಸ್ ಮೀಟ್. ಇಲ್ಲಿ ಯಾವುದಕ್ಕೂ ಬೇರೆ ಬೇರೆ ನೋವಿನ ವಿಚಾರಗಳ ಅವಶ್ಯಕತೆ ಇಲ್ಲ ಅನ್ನೋದ್ರ ಮೂಲಕ ಇದ್ರೆ ನಿಮಗೆ ತಲುಪಿಸ್ತಾ ಇದ್ದೀನಿ. ಇವರು ಮಾಮ ಅಂತ, ನನ್ನ ಸ್ಟಿಲ್ ಫೋಟೋಗ್ರಾಫರ್. ಮಾಮ ಜರ್ನಿ ಮಾಡ್ತಾ ಇದ್ದೀರಾ? ಹಂಗ ಸರಿ ಸರಿ, ಟೀ ಕೊಡಿಸಿ. ಯಾವ್ದು, ಯಾವ ಕಲರ್ದು? ಮಾಮೂಲಿ. ಸರಿ ಸರಿ ಸರಿ, ಈಗ ಮಾಮೂನ್ ಕೊಡಿ. ಬಾಯ್ ಸಿನಿಮಾ ನೋಡಿದ್ರ ನೀವು? ಹೆಂಗಿದೆ ಬಾಯ್?
ಬೈ ಒಂದ್ ಹೇಳ ಪಿಕ್ಚರ್ ಹೇಳ್ತೀನಿ ಅಲ್ಟಿಮೇಟೆಡ್ ಪಿಕ್ಚರ್ ಯೂನಿವರ್ಸಿಟಿ ಮೊದಲಿನ ವರ್ಷ ಈ ಸಂಕ್ರಾಂತಿ ಹಿಂಗೆ ಮೊದಲ ವರ್ಷ ಹಬ್ಬನ ಈ ಫಿಲಮು ಎಕ್ಸ್ಟ್ರಾಡಿನರಿ. ಥ್ಯಾಂಕ್ ಯು ಸಕ್ಕದಾಗಿ ಹೆಂಗೆ ಅಂದ್ರೆ ಅದೊಂದು ಕಣ್ಣಲ್ಲಿ ಹಂಚು ನೀರ್ ಅಂತಾರಲ್ಲ ಕೊನೆಯಲ್ಲಿ ಆ ಹಂಚಲ್ಲಿ ಏಳೆ ಬಂದ್ಬಿಡ್ತದ ಹಂಚಲ್ಲಿ ನೀರು. ಥ್ಯಾಂಕ್ ಯು. ಸೆಂಟಿಮೆಂಟ್, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಆ ಫೀಲ್, ಆ ಫೋಟೋಗ್ರಫಿ, ಆ ಮೇಕಿಂಗ್, ಆ ಮೇಕಿಂಗ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಬರ್ತಾ ಯಾರಿಗೆ ಫೋನ್ ಮಾಡ್ತಾರೆ ಎಲ್ಲಾರು ನಾದಾಗಿ ನಮ್ಮ ಮನೆಗಳಾಗಿ ಎಲ್ಲರಿಗೂ ಹೇಳ್ತಾರೆ ಫ್ಯಾಮಿಲಿ ಸಮೇತ ಹೋಗಿ ಫಿಲಂ ನೋಡಿ. ಸೂಪರ್ ಬೈ. ಥ್ಯಾಂಕ್ ಯು. ಫೀಲ್ ಅದೇ ಆ ಫಿಲಂ ನೋಡೋದು ಫೀಲ್ ಆಗುತ್ತೆ ಅದು. ಹೌದಾ? ಅದೊಂದು ಹೇಳ್ಕೊಳಕ್ಕಾಗಲ್ಲ ಆ ಫೀಲ್ ಅದು. ಥ್ಯಾಂಕ್ ಯು ಬೈ. ಹಂಗೆ ಮಾಮ ಕೊಡಿ ಬೈ. ಅಮ್ಮಮ್ಮ ಹೇಳಿ ಹೆಂಗಿತ್ತಮ್ಮ ಪಿಕ್ಚರು? ಈ ವರ್ಷದ ಬೆಸ್ಟ್ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು. ವಂಡರ್ಫುಲ್ ಸಿನಿಮಾ, ಒಂದು ದೃಶ್ಯ ಕಾವ್ಯ ಅಂತಾನೆ ಹೇಳ್ಬೋದು. ಲವ್ ಯು. ಆಕ್ಚುಲಿ ಈಗ ಪ್ರೆಸ್ ಮೀಟ್ ಅಲ್ಲಿ ಇದೀನಿ, ಮೀಡಿಯಾ ಮುಂದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಸ್ಪೀಕರ್ ಫೋನ್ ಆನ್ ಮಾಡಿದೀನಿ, ಎಲ್ಲರೂ ಕೇಳಿಸ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಮಾಮ, ಲವ್ ಯು, ಬಾಯ್. ಇದು ಮೊದಲು ಸಿನಿಮಾ ನೋಡಿದ ಮೊದಲ ವೀಕ್ಷಕರ ಮಾತು. ಅವ್ರು ಯಾರಿಗೂ ಪಾಪ ಇವತ್ತಿನವ್ರಿಗೆ ಈ ಸಿನಿಮಾದು ಅವ್ರು ಯಾರು ಒಂದು ಫ್ರೇಮು ನೋಡಿಲ್ಲ. ಅವರು ಎಲ್ರಿಗೂ ಫೋನ್ ಮಾಡಿ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ನಮ್ಮ ಸಿನಿಮಾ ನೋಡುವ ಪ್ರತಿ ಪ್ರೇಕ್ಷಕರ ಮಾತು ಇದಾಗಿರುತ್ತೆ. ವಿ ಲವ್ ಯು ಆಲ್. ಈಗಲೇ ಈ ಕ್ಷಣದಲ್ಲೇ ಎಲ್ಲ ಥಿಯೇಟರ್ ಬುಕ್ಕಿಂಗ್ಸ್ ಓಪನ್ ಆಗಿದೆ. ಪ್ಲೀಸ್ ಬುಕ್ ಯುವರ್ ಟಿಕೆಟ್ಸ್. ನಾಳೆ ಬೆಳಿಗ್ಗೆ ಸಂಜು ವೆಟ್ಸ್ ಗೀತಾ ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು 200 ಚಿತ್ರಮಂದಿರಗಳಿರುತ್ತೆ. ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಫಾರ್ವರ್ಡಿಂಗ್ ಟು ಕಿಟ್ಟಪ್ಪ. ನಿರ್ದೇಶಕರು ಮಾತಾಡಿದ್ರು. ಅವರ ಈ 1.5 ವರ್ಷಗಳ ಕಾಲ ಈ ಸಂಜು ಹೇಳಿದ್ರು. ಚಂದ್ರಚೂಡ್ ಮಾತಾಡಿದ್ರು. ಕಥೆ ವಿಸ್ತರಣೆ ಅವ್ರು ಮಾಡಿದ ಸಹಾಯ ಮತ್ತು ಡೈಲಾಗ್ಸ್ ಅವರೇ ಮಾಡಿರೋದು ಈ ಸಿನಿಮಾಗೆ. ನಾಳೆ ಅಂದರೆ 17 ಜನವರಿ 2025 ಸಂಜು ವೆಟ್ಸ್ ಗೀತಾ ಭಾಗ 2 ಬಿಡುಗಡೆ ಆಗ್ತಾ ಇದೆ. ಥಿಯೇಟರ್ ಲಿಸ್ಟ್ ಇಲ್ಲ ಹಿಂದೆನೇ ಇದೆ. ಗೋಕುಲ್ ಸಾರಿಗಾರ್ ನಮ್ಮ ಜೊತೆಗೆ ವಿಶಾಲ ಪ್ರಪಂಚದಾದ್ಯಂತ ಅವರೇ A24 ಸಿನಿಮಾ ಜೊತೆ ಗೋಕುಲ್ ಫಿಲಮ್ಸ್ ಸೇರಿ ನಮ್ಮ ಸಿನಿಮಾ ಬಿಡುಗಡೆ ಮಾಡಿಕೊಡ್ತಿದ್ದಾರೆ. 200ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳು ಇಲ್ಲಿದೆ. ಇನ್ನೂ ಒಂದು 15-20 ಎಕ್ಸ್ಟ್ರಾ ಆಗಬಹುದು ರಾತ್ರಿಗೆ. ಆಗತ್ತೆ. ಸಿನಿಮಾ ಬಿಡುಗಡೆ ಆಗತ್ತೆ ನಾಳೆ. ಈಗ ರಿವ್ಯೂ ಕೇಳಿಸ್ಕೊಂಡ್ರಿ, ನೋಡೋದು ನಾನಿನ್ನೂ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ ಸಿನಿಮಾ ಅಷ್ಟೇ. ಆಮೇಲೆ ನಾನು ಸಿನಿಮಾ ನೋಡಿಲ್ಲ. ಸಿನಿಮಾ ಕರೆಕ್ಟಾಗಿ 2 ಗಂಟೆ 2 ನಿಮಿಷ 2 ಸೆಕೆಂಡ್ ಇದೆ ಲೆಂತ್. ಕುಮಾರ್ ಅವರು ಇದಕ್ಕೆ ತುಂಬಾ ಧಾರಾಳವಾಗಿ ಬಂಡವಾಳ ಹೂಡಿದ್ದಾರೆ. ಸಿನಿಮಾ ಬಂಡವಾಳ ಹೂಡಿದ ಮೇಲೂ ಕೆಲವು ಸಂಕಷ್ಟಗಳು ಬಂದಾಗ ಅದ್ರ ಮೇಲೆ ಎಷ್ಟು ಬಂಡವಾಳ ಹೂಡಿದ್ರು ಅಂತ ಅವ್ರ ಬಾಯಲ್ಲೇ ಹೇಳ್ತಾರೆ ಅವರು. ಮಂಡ್ಯ ಕಿಟ್ಟಿ ಅವರಿದ್ದಾರೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ನಿಮ್ಮ ಬಳಿ ಇದು ನಾವು ಹೆಚ್ಚು ಕಡಿಮೆ ಇದು 4-5 ಮೀಟ್ ಮಾಡ್ತಾ ಇದ್ದೀರಾ. ಲಾಸ್ಟ್ ಟೈಮ್ ಯಾರು ಸಿಗಲಿಲ್ಲ. ನೀವೆಲ್ಲ ಇನ್ನೊಂದು ಪ್ರೆಸ್ ಮೀಟ್ಗೆ ಹೋಗಿ ಬರೋದು ಲೇಟ್ ಆಯಿತು. ನಮಗೆ ಬೇರೆ ಕೆಲಸ ಇದ್ರಿಂದ ನಾವು ಹೊರಟ್ಬಿಟ್ಟಿದ್ವಿ ಅವತ್ತು. ಎಲ್ಲರೂ ಬಂದಿದ್ದೀರಾ. ನಿಮ್ಮ ಜವಾಬ್ದಾರಿ ಈಗ ನಾವು ನಮ್ಮ ಜವಾಬ್ದಾರಿಯನ್ನು, ನಮ್ಮೆಲ್ಲರ ಜವಾಬ್ದಾರಿಯನ್ನು ತುಂಬ ಪ್ರೀತಿಯಿಂದ, ಅಕ್ಕರೆಯಿಂದ, ಆಸ್ಥೆಯಿಂದ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ. ಇದನ್ನ ಜನಗಳಿಗೆ ತಲುಪಿಸುವ ಜವಾಬ್ದಾರಿ ತಮ್ಮದು. ಈ ರಾತ್ರಿ ಇನ್ನು ಎಷ್ಟು ನಿಮ್ಮ ತಾಕತ್ತನ್ನು ನೀವು ತೋರಿಸಿ ಬುಕಿಂಗ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ನೋಡಿ ಖುಷಿ ಪಡಬೇಕು. ಬೆಳಿಗ್ಗೆ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆಲ್ಲ ಒಂದು ಪ್ರಾಮಿಸ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗ್ತಿರೋಂಥದ್ದೊಂದು ಅದ್ಭುತವಾದ ದೃಶ್ಯ ಕಾವ್ಯವನ್ನು ಕಟ್ಟಿಕೊಟ್ಟಿದ್ದೀವಿ. ಬನ್ನಿ ನೋಡಿ, ಎಲ್ಲ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಅನುಭವಿಸಿರೋದು ನಮ್ಮ ನಿರ್ಮಾಪಕರು. ಸೊ ಬ್ರದರ್, ಎಲ್ರಿಗೂ ನಮಸ್ಕಾರ. ಇವಾಗ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ನಿರ್ದೇಶಕರು ಕೆಲವು ವಿಚಾರ ಹೇಳಿದ್ದಾರೆ. ಚಂದ್ರಣ್ಣ ಹೇಳಿದ್ದಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ ರಾಜ್ ಅವರು ವಿಚಾರ ಹಂಚ್ಕೊಂಡಿದ್ದಾರೆ. ಕಿಟ್ಟಪ್ಪ ಹೇಳಿದ್ದಾರೆ. ನಿಜವಾದ ಹೇಳಿದಂಥ ಇನ್ಸಿಡೆಂಟು ನಾನು ಮೊನ್ನೆ ಆಲ್ರೆಡಿ
ಪ್ರೆಸ್ ಮೀಟ್ ಮುಂದೆನೇ, ಜೊತೆಗೆ ಹೈದರಾಬಾದಲ್ಲಿ ಕೋರ್ಟ್ ಮುಂದೆನೇ ವಿಡಿಯೋ ಕೂಡ ಕಳಿಸಿದ್ದೆ. ಏನೋ ತಪ್ಪು ಮಾಡ್ದಲೇ ಶಿಕ್ಷೆ ಅನುಭವಿಸೋಣ ಆಯ್ತು. ನನಗೆ ಭಾಳ ನೋವಾಯಿತು. ಸಿನಿಮಾಗೆ 14 ಕೋಟಿ ಬಂಡವಾಳ ಹಾಕಿ ಮತ್ತು ಹೈದರಾಬಾದ್ ಕೋಟಿಗೆ 4 ಕೋಟಿ ಪ್ರಾಪರ್ಟಿ ಶೂಟಿಂಗ್ ಕೊಟ್ಬಿಟ್ಟು ಸಿನಿಮಾನ ರಿಲೀಸಿಗೆ ಪರ್ಮಿಷನ್ ಮಾಡ್ಕೊಂಡು ಸ್ಟೇ ವೇಕೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಸುಮಾರು ಒಂದು ಕಾಲು ವರ್ಷ ನಾವು ಸಿನಿಮಾ ಜೊತೆಲೇ ಇರೋದು. ನಾನು, ಡೈರೆಕ್ಟ್ರು ಕಿಟ್ಟಪ್ಪ ಮತ್ತು ನಮ್ಮ ಚಂದ್ರಣ್ಣ ಮಂಡ್ಯ ಕಿಟ್ಟಿಯರು. ಡೇ 1 ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ರೆ ನನ್ನ ಜೊತೆಲಿದ್ದೀನಿ. ಭಾಳ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ 10ನೇ ತಾರೀಕು ಬರಬೇಕಿತ್ತು. ಒಂದೊತ್ತೆ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನೀವು ಇವಾಗ ಬಂದಿದ್ದೆ ಒಳ್ಳೇದಾಯಿತು, ಯಾಕೆಂದರೆ ಯಾವುದು ಕನ್ನಡ ಸಿನಿಮಾ ಇಲ್ಲ ಅಂತ. ಅದ್ರ ಜೊತೆಗೆ ಈ 10ನೇ ತಾರೀಕು ಅಂತ ಪೋಸ್ಟೆಲ್ಲ ಹಾಕಿ ಅನೌನ್ಸ್ ಎಲ್ಲ ಮಾಡಿದ್ದು. ನನಗೇನೇ ನಿನ್ನೆ ರಾತ್ರಿ ನಾನು ಕಿಟ್ಟಪ್ಪ ಮನೆಗೆ ಒಂದು 9:30 ಹೋಗ್ಬೇಕಾದಾಗ ನನ್ನ ಮಿಸ್ಸಸ್ಸಿಗೆ ಫೋನ್ ಮಾಡಿ ಇದು ನಾಳೆ ಸಿನಿಮಾ ರಿಲೀಸ್ ಕಡಿಮೆ. ನನ್ನ ಮಿಸ್ಸಸ್ಸೇ ನಂಬ್ತಾ ಇಲ್ಲ, ಕುಮಾರ್ ನಿಜವಾಗ್ಲೂ ನಾಳೆ ರಿಲೀಸ್ ಅಂತ. ಸೊ ಈ ರೀತಿ ಕನ್ಫ್ಯೂಷನ್ಸು ತುಂಬ. ನಾವು ಆ್ಯಕ್ಚುಲಿ ನಾನು ಕಿಟ್ಟಪ್ಪ ಆಲ್ಮೋಸ್ಟ್ ಒಂದು 18-20 ಜಿಲ್ಲೆಯನ್ನು ಟೂರ್ ಮಾಡಿದ್ದು. ನಮ್ಮ ಎಲ್ಲ ಕಡೆ ನೆಟ್ವರ್ಕ್ ಇದೆ. ಎಲ್ಲ ಕಡೆನೂ ತುಂಬ ಅದ್ಭುತವಾಗಿ ಸಿನಿಮಾನ ಅಕ್ಸೆಪ್ಟ್ ಮಾಡಿದ್ರು. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದೊಂದು ಕಡೆ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಈ 10ನೇ ತಾರೀಕಾದ್ರೂ ಜನಗಳು ಕನ್ಫ್ಯೂಷನ್ ಇದ್ದಾರೆ. ಪ್ರತಿ ಜನಗೂ ಇವತ್ತು ಕೆಲವು ಅವರೇ ಫೋನ್ ಮಾಡ್ತಾರೆ, ನಾಳೆ ಕನ್ಫರ್ಮ್ ನಿಮ್ಮದು ಅಂತ. ಹೌದು ಕನ್ಫರ್ಮ್ಡು ಆಗೋದೆಲ್ಲ ಅನೌನ್ಸ್ ಆಗಿದೆ ಅಂತ ಇನ್ನೂ ರೀಚ್ ಆಗಿಲ್ಲ ಜನಗಳಿಗೆ. ಯಾಕೆ ಸಡನ್ನಾಗಿ ನಾವು ಈ ತೀರ್ಮಾನ ತೊಗೊಂಡಿವತ್ತು. ಆ್ಯಕ್ಚುಲಿ ಬೆಳಗ್ಗೆ ನಾವು ತೀರ್ಮಾನ ತೊಗೊಂಡಿದ್ದೀವಿ ಇವತ್ತು. ಫಸ್ಟ್ ಒಂದು ಯೂಟ್ಯೂಬರ್ಸ್ ಒಂದು ಮೀಟ್ ಮಾಡಿ ಜನಗಳಿಗೆ, ಯಾಕೆಂದರೆ ಆದಷ್ಟು ಬೇಗ ಜನಗಳಿಗೆ ರೀಚ್ ಆಗಿದೆ ಯೂಟ್ಯೂಬರ್ಸಿಂದ ಅಂತ. ದಯವಿಟ್ಟು ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಎಲ್ಲ ಜನಗಳಿಗೂ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನಾಗಶೇಖರರು. ನಮ್ಮ ಕಿಟ್ಟಪ್ಪನದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ರಚಿತ್ ಅವರು ಅಷ್ಟೇ. ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಅವರು ಕೆಲಸನ ನೀಟಾಗಿ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ನಾನು ನೋಡಿದಂಗೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಸಿನಿಮಾ ಬಂದಿಲ್ಲ. ನನ್ನ ಸಿನಿಮಾದ ನೋಡ್ಕೊತಾ ಇಲ್ಲ, ಭಾಳ ತುಂಬ ಚೆನ್ನಾಗಿದೆ ಮೂವಿ. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಈ ಮೂಲಕ ಏನಂತ ಅಂದರೆ ದಯವಿಟ್ಟು ಬಂದು ಅಟ್ಲೀಸ್ಟ್ ಒಂದು ಸಲ ಸಿನಿಮಾನ ಬನ್ನಿ. ನೀವು ಬಂದು ನೋಡೋದಂದ್ರೆ ನಮಗೆ ನೆಕ್ಸ್ಟು ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂದ್ಕೊಂಡು ನಾವು ಮೋಟಿವೇಟ್ ಆಗೋದು. ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ನೀವೇನು ಬಂದರೂ ಡಿಸಿಷನ್ ತೊಗೋಬೋದು. ನೋಡ್ದಲ್ಲೇ ಸುಮ್ಮನೆ ಅದು ಇದು ಊಹಾಪೋಹಗಳಿಗೆಲ್ಲ ದಯವಿಟ್ಟು ಯಾರು ತಲೆ ಕೊಡಬೇಡಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ರೀಚ್ ಮಾಡೋಂಥ ಪ್ರಯತ್ನ ಮಾಡಿದ್ದೀವಿ. ಏನು ಯೂಟ್ಯೂಬರ್ಸ್ ಇದ್ದೀರ, ಜೊತೆಗೆ ಬಂದು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅಂತ, ಈ ಕಥೆ ಏನಿದೆ. ಒಂಥರ ಅದ್ರ ಬಗ್ಗೆ ಹೇಳೋಕ್ಕೆ ಎಲ್ಲ ಬಿಡಿ. ನನಗೇನೋ ಬಗ್ಗೆ ಪ್ರೌಡ್ ಅನಿಸುತ್ತೆ, ಯಾಕೆಂದ್ರೆ ಇಂಥ ಒಂದು ಒಳ್ಳೆಯ ಸಿನಿಮಾಗೆ ನಾನು ಬಂಡವಾಳ ಹಾಕಿದ್ದೀನಿ ಅಂತ. ಹಾಗಾಗಿ ಈ ಮತ್ತೆ ಏನೇನು ಈ ಕಿತಾಪತಿಗಳು ಅವೆಲ್ಲ ಮಾಡೋಕ್ಕೆಲ್ಲ ಮಾಡಿದ್ರು, ಏನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಎಪ್ಸೋದು ಇದೊಂದು ಚೂರು ಈ ಡೇಟ್ ಕನ್ಫ್ಯೂಷನ್ ಆಗಿದೆ. 10ಕ್ಕೆ ಇದ್ದಿದ್ದು 17 ಅಂತೂ ಇದು ರೀಚ್ ಆಗಿಲ್ಲ. ಆ ರೀಚ್ ಆಗಂಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ರೀಚ್ ಆಗಿ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ನಮ್ಮ ಮನೆಯವರೆಗೂ ಬಂದಿದೆ ನಾಳೆ ಇದೆಯಾ ಅನ್ನೋದು. ಸೊ ಹಾಗಾಗಿ ಪ್ರತಿ ಮನೆಗೂ ಪ್ರತಿ ಮನಸ್ಸಿಗೂ ನಾವು ಹೇಳ್ತಾ ಇರೋದು ನಾಳೆ ಸಿನಿಮಾ ರಿಲೀಸ್ ಇದೆ. 17ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒನ್ಸ್ ಅಗೈನ್ ಎಲ್ಲರೂ ಅವರವರ ಸ್ಥಾನಕ್ಕೆ ಕಳಿಸ್ತಾ ಇನ್ನೊಂದು ಚೂರು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಏನು ರೀಸನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿದ್ರೆ ಬ್ರದರ್, ನಾವು ಸುಮ್ಮನೆ ಬಿಡ್ತಿದ್ದ ಬ್ರದರ್. ಪೊಲೀಸ್ ಅವರು ಇದ್ದಾರೆ, ನಮಗೆ ಅಂತ ಕಾನೂನು ಇದೆ, ನಾವು ಕಾನೂನು ಮೊರೆ ಹೋಗ್ತಾ ಇದ್ವಿ. ಲಾ ಆ್ಯಂಡ್ ಆರ್ಡರ್ ಇದೆ ನಮಗೋಸ್ಕರ, ಒಳ್ಳೆಯವ್ರಿಗೆ ಕಾಪಾಡೋದಕ್ಕೆ ನಾವು ಮಾಡ್ತಿದ್ವಿ. ಏನಾದರೂ ಯಾರು ಅಂತ ಗೊತ್ತಿಲ್ಲ, ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸನ ನಾವು ಹೆಂಗೆ ಕಂಡುಹಿಡಿಯೋದು. ಬಟ್ ನೀವು ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅಂತಂದ್ರೆ ಯಾರೋ ಗೊತ್ತು ಬಟ್ ಹೆಸರು ತಗೊಂತ ಇಲ್ಲ ಅನ್ನೋ ಥರ ಇತ್ತು. ಯಾರೋ ಗೊತ್ತು ಅಂತಿದ್ರೆ ಈ ವಿಚಾರನೆ ಮಾತಾಡ್ತಿರ್ಲಿಲ್ಲ, ಸಾಲ್ವ್ ಮಾಡ್ಬಿಡ್ತಿದ್ವಿ ಇಷ್ಟೊತ್ತಿಗೆ. ಇಷ್ಟೊಂದು ಬಂಡವಾಳ ಹಾಕೊಂಡು ಇಷ್ಟು ಕನ್ಸುಗಳು ಕಟ್ಕೊಂಡು ಯಾರು ಅಂತ ಗೊತ್ತಾಗ ಬಿಡ್ತೀವ ಸುಮ್ಮನೆ ಓದಿಗೆ ಗೊತ್ತಿದ್ಮೇಲೆ. ಯಾರು ಅಂತ ಗೊತ್ತಿಲ್ಲ, ಬಟ್ ಗೊತ್ತಾಗದಿರೋದು ಏನಲ್ಲ, ಅಲ್ಲಿ ಗೊತ್ತಾಗತ್ತೆ ಯಾರು ಏನು ಅಂತ. ಅವ್ರು ಯಾರು ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ತಕ್ಕ ಪಾಠವನ್ನ ಕಾನೂನು ರೀತಿಯಲ್ಲೇ ಕಲಿಸ್ತೀವಿ. ಬಿಡ ಚಂದ್ರಣ್ಣ ಮಾತಾಡ್ತಾರೆ. ಚಂದ್ರ ಸರ್, ನಿಮಗೆ ಪ್ರಶ್ನೆ ಮಾತಾಡ್ತಾ ಹೇಳ್ತಾ ಇದ್ರಿ. ನಿಮಗೆ ಪ್ರಶ್ನೆ ಏನು ಅಂದ್ರೆ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಾಫಿಯಾ ನಡೀತಾ ಇದೆ ಗಾಂಧಿನಗರದಲ್ಲಿ. ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ಒಂದು ಮಾಫಿಯಾ ನಡೀತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಬುಕ್ ಮೈ ಶೋ, ಇಂಟ್ರೆಸ್ಟೆಡ್ ರೇಟು, ವೋಟಿಂಗ್, ರಿವ್ಯೂ ಎಲ್ಲ ಹೇಳ್ತೀವಿ. ಈ ಸಮಸ್ಯೆ ಪ್ರತಿ ಚಿತ್ರಕ್ಕೂ ಆಗ್ತಾ ಇದೆ. ಯಾಕೆ ಕನ್ನಡ ಚಿತ್ರರಂಗದವರು ಈ ಮಾಫಿಯಾನ ನಿಲ್ಲಿಸುವ ಪ್ರಯತ್ನ ಮಾಡ್ತಿಲ್ಲ? ಅವರವರ ಚಿತ್ರಕ್ಕೆ ಸಮಸ್ಯೆ ಬಂದಾಗ ಮಾತ್ರ ಮಾತಾಡ್ತಾ ಇದ್ದಾರೆ. ಇಲ್ಲ, ಇದೇನಂತಂದ್ರೆ ಇದು ಸಂಘಟಿತ ಪ್ರಯತ್ನಗಳಿರ್ತವೆ. ಅಂದ್ರೆ ಅವ್ರವ್ರ ಗ್ರೂಪಿಸಮ್ ಇರುತ್ತೆ, ಮಾಡ್ತಾ ಇರ್ತಾರೆ. ಯಾಕೆ ಚಿತ್ರರಂಗದವ್ರು ಒಗ್ಗಟ್ಟಾಗಿ ಹೋಗಲ್ಲ ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಷಯ ಇದೆ, ಎಲ್ಲರಿಗೂ ನನ್ನಿಂದನೂ ಸೇರಿ ಅದನ್ನು ತಗೊಂಡ್ಬಿಡ್ತೀನಿ.
ಅವರವ್ರ ಕಷ್ಟ ಅಂತ ಬಂದಾಗ ಅವ್ರವ್ರು ಇಷ್ಟಪಟ್ಟು ಹೋರಾಟ ಮಾಡ್ತಾರೆ. ಅದು ಕಾವೇರಿ ಇಶ್ಯೂ ಇರಲಿ, ಮಹದಾಯಿ ಇಶ್ಯೂ ಇರಲಿ, ಕೃಷ್ಣ ಇಶ್ಯೂ ಇರಲಿ, ಕನ್ನಡದ ಇಶ್ಯೂ ಇರಲಿ, ಒಗ್ಗಟ್ಟಾಗಬೇಕಾದ್ರೆ ಒಂದು ಸಾಲಿಡ್ ಆದಂತ ಮ್ಯಾಟ್ರ್ ಬೇಕು ಕರ್ನಾಟಕ ಚಿತ್ರರಂಗಕ್ಕೆ. ಎಲ್ಲರೂ ಈಗ ಮುಂದಿನ ಬರೋ ಚಿತ್ರಗಳಲ್ಲಿ ನಮ್ದೇ ಇನ್ನೊಂದು ಸಿನಿಮಾ ಅನ್ಲಾಕ್ ರಾಘವ ಒಂದು ಬರ್ತಾ ಇದೆ. ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ, ಇದೆಲ್ಲದೂ ಇದೆ. ಆದ್ರೆ ಒಗ್ಗಟ್ಟಾಗ್ಬಿಟ್ರೆ ಸುಪಾರಿ ಕಿಲ್ಲರ್ಗಳು ಒಟ್ಟಿಗೆ ಬರ್ತಾರಲ್ಲ, ಅದು ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್. ಒಗ್ಗಟ್ಟಾದ್ರೆ ಅವರು ಬರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡೋರೆ. ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು, ಇದ್ದ ದಿನ ಇಲಿಗಳ ಹತ್ಯೆಯಾಗುತ್ತದೆ ಎಂಬ ಗಾದೆಯ ಮಾತಿದೆ. ಅದೇ ಸಮಸ್ಯೆ ಇರೋದು ಇಲ್ಲಿ. ಆಮೇಲೆ ಇವ್ರಿಬ್ಬರು ಹೇಳಿರ್ತಾರೆ, ಇವರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಈ ಸಿಸ್ಟಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಆದ್ರೆ ಕುಮಾರನಿಗೆ ಆಲ್ರೆಡಿ ಒಂದು ಸ್ಟೇ ಬಂದಿದೆ. ಈಗ ನಾನು ಮಾತಾಡಿದ್ರೆ ಬೆಳಗ್ಗೆ 2 ಸ್ಟೇ ಬರ್ತವೆ, ಪಿಕ್ಚರ್ ರಿಲೀಸ್ ಆಗ್ಬಿಡ್ಲಿ, ಆಮೇಲೆ ಮಾತಾಡ್ತೀವಿ. ಸರ್, ಮುಂದಿನ ಪ್ರಶ್ನೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ. ಸರ್, ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು, ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ನ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ. ರಚಿತಾರಾಮ್ ಅವ್ರನ್ನ ನಾವು ಒಂದು ಪ್ರೆಸ್ ಮೀಟ್, ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕಾಣಿಸಿಲ್ಲ. ಬೇರೆ ಯಾವ ಕಲಾವಿದರು ನಮ್ಗೆ ಕಾಣಿಸ್ತಾ ಇಲ್ಲ. ಬುಕ್ ಮೈ ಶೋ ಅಲ್ಲಿ 7-8 ಜನ ಇದ್ದಾರೆ. ರಚಿತಾರಾಮ್ ಮಾಡಿದ್ದಾರೆ. ಈಗ ಅವ್ರದ್ದು ಶೂಟಿಂಗ್ ಇದೆ, ಇದರಲ್ಲಿ ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇದ್ದಾರೆ, ಆ ಶೂಟಿಂಗ್ ಬಿಸಿಲ್ ಇದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರಲ್ಲ. ಇಲ್ಲಿ ಸರ್ ಕಾಣಿಸಿಲ್ಲ ನಮಗೆ. ಸ್ಟಾರ್ಟಿಂಗ್ ಲಾಂಚಿಗೆ ಬಂದಿದ್ದಾರೆ. ಓಕೆ, ಎಲ್ಲ ಎಲ್ಲಕ್ಕೂ ಬಂದಿದ್ದಾರೆ. ಮಾಡಿರೋ ಇವೆಂಟಲ್ಲಿ ಒಂದೆರಡಕ್ಕೆ ಬಂದಿಲ್ಲ ಅಷ್ಟೇ. ಡೇ 1 ಆಶಾ ಹೋಟ್ಲಲ್ಲಿ ಲಾಂಚ್ ದಿನ ಬಂದಿದ್ದಾರೆ. ನನ್ನ ಬರ್ಡೇ ಮಾಡಿದಾಗ ಒಂದು ಸಾಂಗ್ ರಾಜ್ ಪ್ರಭಾಕ್ ಬಂದಿದ್ದಾರೆ. ಎಲ್ಲ ಟೈಮ್ ಬಂದಿದ್ದಾರೆ. ಸಿನಿಮಾಗೆ ಶ್ರೀನಗರ ಕಿಟ್ಟಿ ಅವರಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಕಲಾವಿದರಿಗೂ ಇರುತ್ತಿಲ್ಲ ಸರ್, ಬೇರೆ ಕಲಾವಿದರಿಗೂ ಇರುತ್ತೆ. ಯಾಕೆ ಬರ್ತಿಲ್ಲ? ಇದಕ್ಕೆ ನಾವು ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತಾ? ನಮ್ದು ಈ 10ನೇ ತಾರೀಕಿಂದ ಯಾವಾಗ ಈ ಮಿಸ್ಕಮ್ಯುನಿಕೇಶನ್ ಆಯ್ತು, ಅವ್ರ ಡೇಟ್ಗಳು ಎಂಗೇಜ್ ಆಗಿರುತ್ತೆ. ಓಕೆ ಸರ್, ರಚಿತಾರಾಮ್ ಅವರು ಓಕೆ, ಹೊರತಾಗಿ ಇನ್ನೊಂದಿಷ್ಟು ಜನ ಕಲಾವಿದರು ಶೂಟಿಂಗ್ ಅಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ. ನಮಗೆ 3 ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಎಲ್ಲಿಂದ ಬರ್ತಾರೆ? ಅಲ್ಲ, ಇವತ್ತಿಂದ ಓಕೆ ಸರ್. ಇದಕ್ಕೂ ಮುಂಚೆ ಎಷ್ಟೊಂದು ಇವೆಂಟ್ ಆಯ್ತಲ್ಲ, ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತೀರಾ. ಮುಂಚೆ 2-3 ದಿನದ ಮುಂಚೆನೆ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರಾ. ಇವತ್ತಿದ್ದು ಓಕೆ, ಬೇರೆ ಇನ್ನೆಲ್ಲ? ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು, ನೀವು ಉತ್ತರ ರಾಂಗಾತ್ ಮನುಷ್ಯನ್ ಕೇಳ್ತಾ ಇದ್ದೀವಿ. ಹೇಳ್ತೀನಿ ಕೇಳಿ. ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು, ನಾಲ್ಗೆಗಲ್ಲ. ನಾಲ್ಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬಾ ದಿನ ಬದುಕಿಲ್ಲ, ಮುಖಕ್ಕೆ ಬಣ್ಣ ಹಚ್ಕೊಂಡ್ರು ತುಂಬಾ ದಿನ ಇರ್ತಾರೆ ಅಂತ ತುಂಬಾ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ. ಆ ಮಾತನ್ನು ನಾನು ನಂಬ್ತೀನಿ. ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಯಲ್ಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ. ನಿರ್ದೇಶಕರಿಗೆ 100 ಪ್ರೆಷರ್ ಇರ್ತವೆ. ಈಗ ಅವ್ರ ತಲೆ ಓಡ್ತಾ ಇದೆ, ಅಗ್ರಿಮೆಂಟು, ಸೈನು, ಪೇಪರು, ಥಿಯೇಟರು, ಇದೆಲ್ಲ ಓಡ್ತಾ ಇರೋವಾಗ ರೈಟರ್ ಆಗಿ ಒಂದು ಉತ್ತರ ಕೊಡ್ತೀನಿ ಕೇಳಿ. ನಾನೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ, ಪ್ರವಾಸಗಳಿರುತ್ತೆ, ವೈಯಕ್ತಿಕ ಜೀವನ ಇರುತ್ತೆ. ಕೆಲವು ಸಲ ಪ್ರಮೋಷನ್ಗೆ ಬರೋಕ್ಕಾಗಲ್ಲ. ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ದೂರು ಕೊಟ್ಟು ಕರೆಸ್ತಲಿರಲ್ಲ. ಆಮೇಲೆ ಎಲ್ಲರದು NOC ಇರುತ್ತೆ, ಎಲ್ಲರದು ಪೇಮೆಂಟ್ ಆಗಿರುತ್ತೆ. ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ? ಅವರ ಬೆರಳುಗಳಲ್ಲಿಲ್ವಾ? ಅವರ ಮೊಬೈಲಲ್ಲಿ ಇಲ್ವಾ? ನಮ್ಮ ಸಿನಿಮಾದವ್ರನ್ನ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ. ಅಲ್ಲಿ ಬರೀಬೋದಲ್ವಾ ಅವರು? ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ? ಇದು ಅವ್ರು ತೂಗಿದ ತೊಟ್ಲಲ್ವಾ? ಅವ್ರ ಹೆತ್ತ ಮಗು ಅಲ್ವಾ? ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗ್ ಬೆಳೀತಾ ಇದೆ, ಹೆಂಗ್ ಹುಡ್ತು, ಎಷ್ಟೊತ್ತಿಗೆ ಹುಡ್ತು ಅಂತ ನೋಡಕ್ ಬರ್ದಲ್ಲ ಇದಾರ? ಇದೇನಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ. ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ. ಕೆಲಸ ಆಯ್ತು, ಪೇಮೆಂಟ್ ತಗೊಂಡಿದೀವಿ, ಡಬ್ಬಿಂಗ್ ಮಾಡಿದೀವಿ. ಮೊದಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು. ಹಿಂದಿಂದೊಂದು ಸ್ಕೂಲ್ ಇತ್ತು, ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟ್. ಇಷ್ಟು ದಿನ ಬರ್ದೇವ್ರೆ, ಥಿಯೇಟ್ರಿಗೆ ಬರ್ದೇವ್ರೆ, ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಕೆಲವು ನಿರ್ಮಾಪಕರು ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ, ಇದು ಹಣಕಾಸಲ್ಲ, ಇದು ಅವಶ್ಯಕತೆ ಅಲ್ಲ, ಅನಿವಾರ್ಯದ ಇಶ್ಯೂ. ಇದು ತನ್ನ ಸಿನಿಮಾನ, ತನ್ನ ಮಗುವನ್ನು ತಾನು ಪ್ರೀತಿಸಬೇಕು. ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ. ಈ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ. ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ. ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ, ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ, ಅವರವ್ರದೇ ಆದಂತಹ ಮಾಧ್ಯಮಗಳಿದಾವೆ, ಅವರವ್ರದೇ ಆದಂತಹ PR ಸೆಕ್ಷನ್ಗಳಿದೆ. ವಿಡಿಯೋಗಳು ಮಾಡಿಬಿಡ್ಬೋದು, ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು. ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ? ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು. ಅವ್ರು ಯಾವ ಸ್ಥಿತಿಲಿದ್ದಾರೆ, ಎಲ್ಲಿದ್ದಾರೆ ಅವರು? ಅವ್ರು ಅಮೆರಿಕಾದಲ್ಲಿದ್ದಾರೆ, ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಅವ್ರು ಅಲ್ಲಿಂದ 45 ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ. ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರು ಕೂಡ 100 ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ, ಕಮಿಟ್ಮೆಂಟ್, ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗೆ ಕರೀತಾರೆ. ಅವರು ಜನಮಾನಸದಲ್ಲಿ ಉಳಿದಿದ್ದಾರೆ. ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ಹೇಳ್ತೀನಿ, ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದೀರಾ ಅಂದ್ರೆ ಆ ಸಿನಿಮಾದ ಕುರಿತಂತೆ ನಾಲ್ಗೆಗೆ ಬಣ್ಣ ಹಚ್ಚಬೇಡಿ.
ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳಿಬೇಕು. ಕಲಾವಿದರು ದೇವರ ಸಮಾನ, ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಕಲಾವಿದರು. ತೆರೆ ಮೇಲೆ ಅವನು ದೇವರು, ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಟೆಕ್ನಿಷಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನೇ ವೈಮನಸ್ಸು ಇರ್ಬೋದು ತಂಡದ ಜೊತೆ. ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ. ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ. ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ. ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೆ ವಿನಃ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು. ದಿಸ್ ಕನ್ಸಿಡರ್ಸ್, ಈ ಸ್ಟೇಟ್ಮೆಂಟ್ ಎಲ್ಲಾ ಸಿನಿಮಾ ಎಲ್ಲಾ ಕಲಾವಿದರಿಗೂ ಅಪ್ಲೈ ಆಗುತ್ತೆ. ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ, ನಮ್ಮ ಅಣ್ಣನಂತ ಹಿರಿಯ ಕಲಾವಿದರನ್ನ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ. ನಾಳೆ ನೀವು ಗೆದ್ದಾಗ ಬರ್ತೀರಲ್ಲ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟ್ಗೆ, ಆ ಸಕ್ಸಸ್ ಅಲ್ಲಿ ಇದ್ದಂತ ನೀನು ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. UI ಎರಡೂ ಗೊತ್ತಾಗುತ್ತೆ. ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀರು ಬಂದು ಎಳದೆ ರತನ ಅಂತ. ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ. ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಶಿಡ್ಲಘಟ್ಟ ಎಪಿಸೋಡ್ ಅಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡ್ಬೇಕು ನಾನು ಅಂತ ಆಸೆ ಪಡ್ತೀನಿ. ಯಾವುದೇ ಸಿನಿಮಾ ಆಗಿರ್ಲಿ. ಆಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಥ್ಯಾಂಕ್ ಯು. ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಬಹಳ ಚೆನ್ನಾಗಿ ಮಾತಾಡಿದ್ರು. ನಿಜವಾಗ್ಲೂ ನಮ್ಮ ಕರುನಾಡ ಚಕ್ರವರ್ತಿಗಿರುವಷ್ಟು ಬದ್ಧತೆ, ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ಈ ಒಂದು ಪ್ರೆಸ್ ಮೀಟ್ನ ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ವಿಡಿಯೋಗಳಿದೆ ನೋಡಿ. ಇನ್ನೂ ಇದೆಯಾ? ಗೋಕುಲ್ ಸೆಕ್ಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ. ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ. ಇವತ್ತಿನ ಹೊತ್ತಿಗೂ ಸಂಜು ವೆಡ್ಸ್ ಗೀತ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಿಷ್ಟು ಕ್ವೆಶನ್ ಮಾರ್ಕ್ಗಳು ಮಾಧ್ಯಮದವರೆಗೂ ಬಂದಿದೆ. ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ. ಇಂತಹ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್, ಇನ್ನೂ ಆಡ್ ಆನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರ, ಇದನ್ನ ನೀವು ಹೆಂಗೆ ಕ್ಯಾರಿ ಓವರ್ ಮಾಡಿದ್ರೆ, ನಿಮ್ಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟಪ್ ಮಾಡಿದ್ರೆ? ಸರ್ ನಾವು ಮೊದಲೇ 10th ನಾವು ರೆಡಿ ಆಗಿದ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು. ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು 17th ಬರ್ತಾ ಇದ್ದೀವಿ. ಇನ್ನೂ ನಮ್ಗೆ ಜಾಸ್ತಿ ಥಿಯೇಟರ್ ಸಿಗ್ತಾ ಇದೆ. ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯ್ತು. ಅದರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು. ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ 10th ಇಲ್ದಿದ್ರೆ ನಮ್ಗೆ 17th ಬೇಕು ಅಂತ ಲಾಸ್ಟ್ ಮೊಮೆಂಟಲ್ಲಿ ಕೇಳಿದ್ರಿ. ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಸಕ್ಸಸ್ ಆಗ್ತಾ ಐತೆ. ಪಿಕ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ. ಸೂಪರ್ ಹಿಟ್ ಆಗುತ್ತೆ ಫಿಲಮ್. ನಮ್ಮ ಪ್ರೊಡ್ಯೂಸರ್ಗಾಗಲಿ, ನಮ್ಮ ಡೈರೆಕ್ಟರ್ಗಾಗಲಿ, ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ. ರೀ ರೆಕಾರ್ಡಿಂಗ್ ಆಗಲಿ, ಆಮೇಲೆ ನಮ್ಮ ಕಿಟಪ್ಪ ಅಷ್ಟು ಹೈಲೈಟ್ ಆಗಿ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ರಚಿತಾರಾಮ್ ಆಗಲಿ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ. ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ. ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ. 200 ಸಿನಿಮಾ ಅಲ್ಲ, 200 ಸಿನಿಮಾ, 220 ಸಿನಿಮಾನು, 220 ಥಿಯೇಟ್ರು ಆಗುತ್ತೆ. ಈ ಪಿಕ್ಚರು ಅಷ್ಟು ಚೆನ್ನಾಗಿ ಹೋಗುತ್ತೆ. ಎಲ್ಲ ಮೌಟ್ ಆಗಿ ಬರುತ್ತೆ. ಮಾರ್ನಿಂಗ್ ಶೋ ಇಂದ ಮ್ಯಾಟ್ನಿ ಹೋಗುತ್ತೆ, ಮ್ಯಾಟ್ನಿಯಿಂದ ಫಸ್ಟ್ ಶೋ ಹೋಗುತ್ತೆ, ಫಸ್ಟ್ ಶೋ ಇಂದ ಸೆಕೆಂಡ್ ಶೋ ಹೋಗುತ್ತೆ. ಇಟ್ ಈಸ್ 100% ಎ ಸಕ್ಸಸ್ ಪಿಕ್ಚರ್ ಫಾರ್ ನಾಗಶೇಖರ್ ಅಂಡ್ ಟೀಮ್ ಪ್ರೊಡ್ಯೂಸರ್. ಅಲ್ಲ, ಬಿಸ್ನೆಸ್ ಅನ್ನೋದನ್ನ ನಾವು ಕೌಂಟಿಗೆ ಇಟ್ಕೊಳ್ಳೋದೇ ಸಿನಿಮಾ ಮಾಡಿದ ಸಿನಿಮಾ ಇದು. ಯಾಕೆಂದ್ರೆ ನಾವು ಯಾವುದು ಸ್ಯಾಟಲೈಟ್ ಆಗಲಿ, OTT ಆಗಲಿ, ಅದರಲ್ಲಾಗಲಿ ಡಬ್ಬಿಂಗ್ ರೈಟ್ಸ್ ಆಗಲಿ ಯಾವುದನ್ನು ಸೇಲ್ ಮಾಡಿಲ್ಲ. ಬಿಕಾಸ್ ನಾವು ಇವತ್ತು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಡಿದ್ರೆ ಅದ್ರ ದುಪ್ಪಟ್ಟು ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಮಾಡಿದ್ರೆ ಅಗ್ಗವಾಗಿ ಕೇಳ್ತಾರೆ, ಅದನ್ನ ಆಕಾಶದ ಎತ್ತರಕ್ಕೆ ಮಾರಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಸಿನಿಮಾ ನಮಗೆ ಗೊತ್ತು, ಸಿನಿಮಾ ಹೇಗಿದೆ ಅಂತ. ಅಡುಗೆ ಮಾಡಿದವ್ರು ನಾವು ಗೊತ್ತಿರೋಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್. ಸೊ ಎನಿ ಮೋರ್ ಪ್ರಶ್ನೆ ಭಯ್ಯ? ಒಂದು ಸರ್, ಚಂದ್ರು ಸರ್ಗೆ ಲಾಸ್ಟ್ ಪ್ರಶ್ನೆ. ನೀವಿದ್ದಾಗ ಅದೊಂದು ನಮಗೂ ಒಂದು ಕ್ವೆಶನ್ ಕೇಳಬೇಕು ಅಂತ ಅನ್ಸುತ್ತೆ ಸರ್. ಮಾಫಿಯಾ ಬಗ್ಗೆ ಮಾತಾಡ್ತಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಡ್ ಆನ್ ಮಾಫಿಯಾ ಒಂದು ನಡೀತಾ ಇದೆ. ಮೇ ಬಿ ಡೈರೆಕ್ಟರ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಅಥವಾ ಟೀಮ್ ಅವ್ರಿಗೂ ಒಂದು ಫೋನ್ ಬಂದಿರುತ್ತೆ ಅನ್ಕೋತೀನಿ. ಸರ್, ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ 1,000 ಜನ ಕ್ರೌಡ್ ಕಾಣಿಸಿದ್ರೆ ನಿಮ್ಮ ಥಿಯೇಟರ್ ಮೀನ್ಸ್ ಜನ ಆಡಿಯನ್ಸ್ ಮಾತಾಡ್ತಾರೆ. ಸೊ ನಾವು ಒಂದಿಷ್ಟು ಜನ ಕ್ರೌಡ್ ಪುಲ್ಲಿಂಗ್ ಮಾಡ್ತೀವಿ. ಟಿಕೆಟ್ ಕೊಡಿ, ಟಿಕೆಟ್ ಮೇಲೆ ಇಷ್ಟು ದುಡ್ಡು ಕೊಡಿ ಅನ್ನೋ ಒಂದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ನಡೀತಾ ಇದೆ. ಈ ವಿಚಾರವಾಗಿ ಒಂದು ಪ್ರಶ್ನೆ, ನನಗೊಂದು ಉತ್ತರ ಬೇಕು. ಏನಕ್ಕೆ ಅಂತಂದ್ರೆ ಈ ಒಂದು ನಾನೊಬ್ಬ ಆಡಿಯನ್ ಆಗಿ ನಾನೊಂದು ಸಿನಿಮಾನ ದುಡ್ಡು ಕೊಟ್ಟು ನೋಡ್ಬೇಕು. ಯಾರೋ ಫ್ರೀಯಾಗಿ ಕೊಟ್ಟು ನೋಡ್ತಾರೆ ಅಂದ್ರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಆ ಒಂದು ಕಾರ್ಯ ಅನ್ನೋದು ಸತ್ರೆ ಮಾತ್ರ ಚಿತ್ರರಂಗ ಮತ್ತೆ ಮುಂಚೆ ಇದ್ದಂತಹ ಏಳಿಗೆಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅನಿಲ್,
ಮೊದಲೇ ಮಾತಾಡ್ಬಿಟ್ರು ನಾಗಶೇಖರ್ ಆ ವಿಚಾರವಾಗಿ. ನೀವು ಮಾತಾಡಿದ್ದ ಚಂದ್ರಚೂಡ್ ಮೊದಲೇ ಹೇಳ್ಬಿಟ್ರು ಆ ವಿಷಯನ. ನಾವು ಟಿಕೆಟ್ ಕೊಟ್ಟು ನನ್ನ ಹೆಂಡತಿ ಎಲ್ಲ ಒಂದು 40 ಟಿಕೆಟ್ ಬುಕ್ ಮಾಡಿದ್ದಾರೆ, ನಮ್ಮ ಅತ್ತೆ ಒಂದು 15 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರು ಹೋಗೋಕೆ. ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲರೂ ಅವ್ರವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ನಾವು ಟಿಕೆಟ್ ಕೊಡ್ತಾ ಇಲ್ಲ. ಜನ ಬರಬೇಕು, ನೋಡಬೇಕು, ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಒಂದು ನಿಮಿಷ ಕೊಡ್ತೀನಿ. ನೋಡ್ತಿದ್ದಾರೆ ಓಕೆ, ಬಟ್ ಈ ಇವಾಗ ತುಂಬಾ ಡಿಮ್ಯಾಂಡ್ ಬಂದಿದೆ ಇಲ್ಲಿ ಹಾಸ್ಟೆಲ್ ಹುಡುಗರಿಗೆ ತುಂಬಾ ಡಿಮ್ಯಾಂಡ್ ಬಂದಿರುವಂತ ಕಾಲ. ಒಂದು ಸಿನಿಮಾ ಹೆಸರು ತಗೊಳ್ಳಲ್ಲ, ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಮಾತಾಡೋದೇ ಹಿಂಗೆ ಹುಟ್ಟುಗುಣ, ಬೇಜಾರಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳೋರು. ಹಾಸ್ಟೆಲ್ ಹುಡುಗರು ಕರ್ಕೊಬರೋದು, ಅವ್ರ ಹತ್ರ ಫೇಸ್ಬುಕ್ ಪೇಜ್ ಇದೆಯಾ ಅಂತ ನೋಡೋದು. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವೆಂಬರ್ ಅಲ್ಲಿ ನಾನೇ ಐ ವಿಟ್ನೆಸ್ ಕಣ್ ಸಾಕ್ಷಿಯಾಗಿ ನೋಡಿದೆ. 74,000 ಟಿಕೆಟ್ ಹರಿಸಿದ್ರು. ಟಿಕೆಟ್ ಹರಿಸಿದ್ಮೇಲೆ ಈ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬಾ ಪ್ರಾಕ್ಟಿಕಲ್ ಆಗಿ ಕೇಳ್ತಾರೆ, 74,000 ಜನ ಎಲ್ಲವ್ರೆ ಅಂತ. ಎಲ್ಲಿ ಕರ್ಕೊಬರೋದು, ನಾವು ಕರ್ಕೊಬರ್ತೀವಿ ನಿಮಗೆ ಯಾಕೆ ಅಂತ. ಟಿಕೆಟ್ ಹರ್ಸಾಗಿದೆ, ಕರ್ಕೊಂಬರಕ್ ಹುಡುಗರಿಲ್ಲ. ಅದಕ್ಕೆ ಮತ್ತೆ ವೆಹಿಕಲ್ ಹಾಕ್ಬೇಕು, ಊಟ ತಿಂಡಿ ಕೊಡಬೇಕು, ಔಷಧಿ ಕೊಡಬೇಕು, ಟಾನಿಕ್ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಅವ್ರು ಫೇಸ್ಬುಕ್ ಅಲ್ಲಿ ಬರೀಬೇಕು. ಅದಕ್ಕೊಬ್ಬ ಮಾಫಿಯಾ, ಅವನು ಫೇಸ್ಬುಕ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡ್ಬೇಕು. ಇವನೇನ್ ಮಾಡ್ತಾನೆ, ಗ್ರೂಪ್ ಅಲ್ಲಿ ಈ ಸಿನಿಮಾ ಮಾಸ್ಗೆ ಮಾಸ್ ಅಂತ ಬರ್ದ್ಬಿಟ್ಟಿರ್ತಾನೆ ಒಬ್ಬ. ನೋಡಿದ್ರೆ 1,000 ಜನ ಮಾಸ್ಗೆ ಮಾಸ್ ಅಂತಾನೆ ಹಾಕಿರ್ತಾರೆ, ಯಾಕಂದ್ರೆ ಅವ್ರಿಗೆ ಏನ್ ಬರೀಬೇಕು ಅಂತ ಗೊತ್ತಿರಲ್ಲ. ಅವನಿಗೆ ಒಳಗಡೆಯಿಂದ ಏನೋ ಒಂದು ರಸ ಹುಟ್ಟಿರಲ್ಲ, ಅವನಿಗೆ ಏನು ಅಂತ ಗೊತ್ತಾಗಿರಲ್ಲ. ಈಗ ಒಂದು ಕಾಲಘಟ್ಟ ನಡೀತಾ ಇದೆ, ಟಿಕೆಟ್ ಹರಿಸ್ತಾರೆ, ಆದ್ರೆ ಕರ್ಕೊಂಬರಕ್ ಜನ ಇಲ್ಲ. ಕರ್ಕೊ ಬಂದ್ರು ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ. ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದ್ರೆ, ನಿಜವಾದ ಸಿನಿಮಾ ಚೆನ್ನಾಗಿದ್ರೆ ಎಷ್ಟು ಕಿಲೋಮೀಟರ್ ಆಗ್ಲಿ, ಎಷ್ಟೇ ಕಷ್ಟ ಆಗಿರ್ಲಿ, ಮಳೆ ಬರ್ಲಿ, ಚಳಿ ಇರ್ಲಿ, ಇನ್ನೊಂದಿರ್ಲಿ, ಸಿನಿಮಾನ ನೋಡುವಂತ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂತ ತಂತ್ರಗಳನ್ನ ಒಂದು ವ್ಯವಸ್ಥೆನೆ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈಗ ಅದು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ, ಸಹಜತೆಗೆ ಹೋಗುತ್ತೆ. ಈಗ ನಿಮಗೂ ಗೊತ್ತು, ಹಿಂದಿನ ಕಾಲದಲ್ಲೆಲ್ಲ 100 ದಿನ, 200 ದಿನ, 300 ದಿನ, 1 ವರ್ಷ ಎಲ್ಲ ಅಣ್ಣವ್ರ ಸಿನಿಮಾಗಳು ಹೋಗೋದು, 100 ದಿನ ಹೋಗೋದು, 1 ವಾರ ಆದ್ಮೇಲೆ ಪಿಕಪ್ ತಗೊಳ್ಳೋದು. ಯಾಕೆ ಈಗ ಆಗಲ್ಲ ಅಂತಂದ್ರೆ, ಅದು ಹಿಟ್ಟ ಪ್ಲಾಫ ಅನ್ನಕ್ಕಿಂತ ಮುಂಚೆ 1,000 ಕೋಟಿ ಕ್ಲಬ್ ಹೋಯ್ತು ಅಂತ ಸೇರಿಸ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ನವ್ರು ಮನೆಗೆ ಬಂದ್ಬಿಡ್ಬೇಕು ಕೊಟ್ಟಾರೆ ಅವ್ರಿಗೆ. ಈ ತರದ್ದು ಟ್ರೆಂಡ್ ಶುರುವಾಗಿರೋದ್ರಿಂದ ನಾವು ಈ ಟ್ರೆಂಡ್ಗೆ ಹೋಗೋದು ಬೇಡ. ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಜನ ನೋಡ್ಲಿ, ಜನರಿಂದ ಜನರಿಗೆ ಇದೊಂದು ಸರಪಳಿ ಆಗಲಿ ಅಂತ ಯೋಚನೆ ಮಾಡ್ತಾ ಇದೀವಿ. ಬೇಡಿ ಆಗ್ಬಾರ್ದು, ಮಾನವ ಸರಪಳಿ ಆಗ್ಬೇಕು ಅಂತ. ಈ ತಂತ್ರ ಕೂಡ ಮುಂದಿನ ದಿನಗಳಲ್ಲಿ ಮಾಡಕ್ ಆಗೋದಿಲ್ಲ. ಇದು ಎಲ್ಲ ಚಿತ್ರರಂಗದವರು ಈಗ ಆಲ್ರೆಡಿ ತುಂಬಾ ಸಿನಿಮಾದವರು ಅದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಇದು ಯಾವುದೂ ಮಾಡಬಾರ್ದು, ಇದು ಮತ್ತೆ ವೃಥಾ ಖರ್ಚು, ಇದರಿಂದ ಏನು ಪ್ರಯೋಜನ ಆಗಲ್ಲ. ಕೊನೆ ಡಿಸ್ಟ್ರಿಬ್ಯೂಟರ್ಗಳು, ಪ್ರೊಡ್ಯೂಸರ್ ಕೇಳ್ತಾರೆ, ಇಷ್ಟೆಲ್ಲ ಟಿಕೆಟ್ ಹರಿಸಿದ್ರಲ್ಲಪ್ಪ, ರಿಟರ್ನ್ ಎಷ್ಟು ಬಂತು ಅಂತ. ಯಾಕಂದ್ರೆ ಅವರಿಗೆ 50% ಸೇರೇ ಬಂದಿರಲ್ಲ ಇನ್ನು ಟಿಕೆಟ್ ಹರಿಸಿದ್ದಕ್ಕೆ. ಸೊ ಇದಕ್ಕೆಲ್ಲ ಉತ್ತರ ಸಿಸ್ಟಮೇ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ನ್ಯಾಚುರಲಿ. ಥ್ಯಾಂಕ್ ಯು. ಸತ್ಯವಾಗಿ, ಯಾಕೆಂದ್ರೆ ಪ್ರತಿ 25 ಮಿಲಿಯನ್ಸ್ ಪುಷ್ ಮಾಡಿರ್ತಾರೆ. ನಮ್ಮ ಸಿನಿಮಾದ ಹಾಡುಗಳನ್ನು ನೋಡಿ, ಅವು ಆರ್ಗ್ಯಾನಿಕ್ ಆಗಿ ಎಷ್ಟು ಓಡಿದಾವೆ ಅಷ್ಟೇ ಓಡಿರುತ್ತೆ. ನಾವು ಒಂದು ವೋಟ್ ಮಾಡಿರಲ್ಲ, ನಾವು ಒಂದು ಥಮ್ಸ್ ಅಪ್ ಕೊಟ್ಟಿರಲ್ಲ ಅದಕ್ಕೆ. ಸೊ ಇದು ಪ್ರತ್ಯಕ್ಷ ಸಾಕ್ಷಿ. ಇದನ್ನೇ ಹಿಂಗ್ ಮಾಡ್ಬೇಕಾದ್ರೆ ಥಿಯೇಟರ್ ಜನ ಕರೆಸೋಷ್ಟು ಶಕ್ತಿ ನಮಗಿಲ್ಲ. ಬಟ್ ಥಿಯೇಟರ್ಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ. ಫಿಲ್ಮ್ ಒಳ್ಳೆ ಸಿನಿಮಾ ಜನ ಬಂದೇ ಬರ್ತಾರೆ, ಸೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ತಪ್ಪಿದೆ. ಸೊ ಕ್ವಶನ್ಗಳನ್ನ ನಿಲ್ಲಿಸಿ ಇದೆಯಾ, ಹಿಟ್ ಸಿನಿಮಾಗಳಲ್ಲಿ ರಿಲೀಸ್ ಟೈಮಲ್ಲಿ ಕಾಂಟ್ರವರ್ಸಿನೇ ಜಾಸ್ತಿ. ನಿಮ್ಮ ನಿರ್ದೇಶನ ಸಿನಿಮಾಗಳಲ್ಲಿ ಪಾತ್ರ ಇರೋಲ್ಲ. ಅಲ್ಲ, ಏನಂದ್ರೆ ನಿಮ್ಗೆ ಅದೇನು ಹೇಳ್ತಾರಲ್ಲ, ಈ ಒಳ್ಳೆ ದಾರಿಯಲ್ಲಿ ನಡೆಯೋರಿಗೆ ಬಹಳ ಅಡ್ಡ ತಡೆ ಕಷ್ಟ ಇರ್ತವೆ. ಅವು ನಾವು ಒಳ್ಳೆ ದಾರಿ ಅಂತ ಗೊತ್ತಿರ್ತದಲ್ಲ, ಎಲ್ಲರೂ ಬದುಕೋಯ್ತೀವಿ. ಆಮೇಲೆ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೋಸ್ಕರ ನಮಗೆ ಜಾಸ್ತಿ ಬರ್ತವೆ. ಏನು ತೊಂದರೆ ಇಲ್ಲ, ಚೇಂಜ್ ಮಾಡೋಣ ಬೈ, ವಿ ಆರ್ ಚೇಸರ್ಸ್. ಆಯ್ತಾ? ಕಷ್ಟಗಳು ಎಷ್ಟೇ ಬರಲಿ, ಇನ್ನೂ 150 ಕಷ್ಟ ಬರಲಿ, ನಾಳೆ ಬೆಳಿಗ್ಗೆ ರಿಲೀಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಈ ಚೇರ್ಗಳನ್ನು ತೆಗಿತಾ ಏನಂದ್ರೆ ಚಂದ್ರನ ಹೇಳಿದ್ರು, ಎಲ್ಲೇ ಇರಲಿ, ಹೇಗೆ ಇರಲಿ, ನೀವೇನೇ ಮಾಡ್ತಾ ಇರಲಿ, ಒಂದ್ಸರಿ ಮುಖಕ್ಕೆ ಬಣ್ಣ ಹಚ್ಚಿದ್ಮೇಲೆ, ಆ ಸಿನಿಮಾದ ಅನ್ನ ತಿಂದ್ಮೇಲೆ, ಆ ಸಿನಿಮಾಗೋಸ್ಕರ 2 ಮಾತಾಡೋದು, ಎಲ್ಲ ಕಲಾವಿದರ ತಮ್ಮ ಕೆಲಸ ಆಗ್ಬೇಕು ಅಂತ. ಎಸ್, ದೋಸ್ ಆರ್ ದ ಫ್ಯಾಂಟಾಸ್ಟಿಕ್ ಲೈನ್ಸ್. ಸೊ ಹಾಗಾಗಿ ಕಾರ್ತಿಕ್ ಎಲ್ಲಿದ್ದೀರಿ?